आर्थिक संकटांचा सामना करत असलेल्या हुक्केरी तालुक्यातील संकेश्वर येथील हिरण्यकेशी साखर कारखान्याला लीजवर देण्याचे अधिकार व्यवस्थापन मंडळाला देण्यात आले आहेत। हिरण्यकेशी साखर कारखान्याच्या 68व्या वार्षिक सर्वसाधारण सभेत कारखान्याला कर्जमुक्त करण्यासाठी सर्व सभासदांनी सर्वानुमते लीज देण्याच्या निर्णयाला मान्यता दिली। माजी खासदार आणि बीडीसीसी बँकेचे अध्यक्ष रमेश कट्टी बोलताना म्हणाले की केंद्र आणि राज्य सरकारच्या धोरणांमुळे कारखान्यावर 590 कोटी रुपयांचे कर्ज आहे। ಈ ಬಿಲ್ ಕೊಡಬೇಕಾದ್ರೆ ನನ್ನ ಹೊಲ ಮನಿ ಎಲ್ಲ ಆಸ್ತಿ ಹೋದ ನಿಮ್ಮ ಬಿಲ್ ಕೊಟ್ಟು ಇವತ್ತು ಮುಂದೆ ಬಂದಿರ್ತಾರೆ ಅನ್ನೋ ಮಾತನ್ನು ಸಹಿತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ರೆ ಅದನ್ನ ಕೊಟ್ಟು ಹೊರಗೆ ಸಹಿತ ಯಾವ ಕಾರ್ಯಕ್ರಮಕ್ಕೂ ಅಟೆಂಡ್ ಆಗಿಲ್ಲ। ಆ 4 ತಿಂಗಳು ಅವರೇ ರೈತರ ಬಿಲ್ ಕೊಡುತ್ತಾನ ಯಾವ ಕಾರ್ಯಕ್ರಮ ಆಗ್ತದೆ। ರೈತರ ಬಿಲ್ ಎಲ್ಲ ಹೋಗಿ ಮುಟ್ಟಿ 86 ಕೋಟಿ ಬಿಲ್ 12 ಕೋಟಿ HMT 12 ಕೋಟಿ ಕಮಿಷನ್ 2 ಕೋಟಿ 40 ಲಕ್ಷ HMT ಇದೆಲ್ಲ ಕೊಟ್ಟ ನಂತರ ಹೊರಗೆ ಕಾರ್ಯಕ್ರಮ ಕಠಿಣ ಆಗಿದ್ವು ಅಂದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತೈತಿ। ಆ ಒಂದು ವಿಚಾರದಾಗ ಈ ಮಾತನ್ನು ಹೇಳ್ತಾ ಇದ್ರಿ ಪ್ರಸನ್ನ ಈ ಮಾತನ್ನು ಹೇಳ್ತಾ ಇರ್ಬೇಕಾದ್ರೆ ಮುಂದಿನ ದಿವಸ ಅದು ಬಹುಶಃ ನಾವು ಕಲ್ಪನಾ ಟ್ವಿಸ್ಟ್ ಮಾಡಿದ್ವಿ 812 ಕೋಟಿ ರೂಪಾಯಿ ಸಾಲ ಖರೆ ಅವರು 274 ಕೋಟಿ ತುಂಬಿ ಇವತ್ತಿಗೆ ನಮ್ಮ ಮ್ಯಾಗ ಸಾಲ ಉಳಿದುದಂದ್ರೆ 539 ಕೋಟಿ ಅದಕ್ಕೆ ಜನ ಸಾಲ। ಅದರ ನಂತರ ಷೇರುದಾರ ಡಿಪಾಸಿಟ್ ಬಿಲ್ಡ್ ಷೇರುದಾರ ಡಿಪಾಸಿಟ್ ಅದ್ರ ಮ್ಯಾಗ ಆಗಿರ್ತಕ್ಕಂಥ ಬಡ್ಡಿ ಎಲ್ಲ ಕೂಡಿಸಿ ಸರ್ 590 ಕೋಟಿ ರೂಪಾಯಿ ಒಂದು ದಿವಸ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೊಡ್ತಕ್ಕಂಥ ಬಾಕಿಗಳಲ್ಲಿ ಇದೆ। ಇದು ಬಿಟ್ಟರೆ ನಮ್ಮಲ್ಲಿ ಯಾವುದಿಲ್ಲ। कारखाना लीजवर देण्यात आल्याने सभासदांच्या हक्कांना कोणतीही हानी होणार नाही। पंचवार्षिक निवडणुका होणार असून सहकारी क्षेत्रातच हा कारखाना पुढे सुरू राहील असे ते म्हणाले। सचिन कांबळे, KMM मराठी, हुक्केरी।